ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಪ್ರಾಬ್ಲಮ್ನ ಮಾಡಿಸ್ತಾ ಇದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತಂದರೆ ಏನು, ಸೋರ್ಸಸ್ ಆಫ್ ಫಂಡ್ ಅಂತಂದರೆ ಏನು, ಒಂದು ಕಂಪ್ನಿಗೆ ಕ್ಯಾಪಿಟಲನ್ನು ರೈಸ್ ಮಾಡಲಿಕ್ಕೆ ಯಾವ್ಯಾವ ಥರ ಸೋರ್ಸಸ್ ಇದೆ ಇವೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ನೀಡಿದ್ದೆ. ಸೊ ಇವತ್ತು ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ನೋಡಿ, ಕ್ವಶನ್ ಈ ಥರ ಕೊಟ್ಟಿದ್ದಾರೆ. ನಾನು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಸೋರ್ಸಸ್ ಆಫ್ ಫಂಡ್. ನೋಡಿ, ಕಂಪ್ನಿಗೆ ಫಂಡನ್ನು ರೈಸ್ ಮಾಡಲಿಕ್ಕೆ ಅವರು ಈ ಮೂರು ಸೋರ್ಸಸನ್ನು ಯೂಸ್ ಮಾಡ್ಕೊಂಡಿದ್ದಾರೆ: ಡೆಟ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್. ದೆನ್ ಪ್ರಪೋರ್ಷನ್ ಕೂಡ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಬೇಕು. ನೋಡಿ, ನಾನು ನಿನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಏನು ಅಂತಂದರೆ, ನಾನು ಈಸಿಯೆಸ್ಟ್ ವೇಯಲ್ಲಿ ನಿಮಗೆ ಪ್ರಾಬ್ಲಮ್ ಮಾಡಿಸ್ತೀನಿ ಅಂತ. ಸೊ ಕೆಲವು ಮೆಥಡಲ್ಲಿ ಪ್ರಾಬ್ಲಮ್ ಮಾಡಿದ್ರೆ, ಈಗ ಅಮೌಂಟ್ ನೋಡಿ, ಅಮೌಂಟೇ ಕೊಡಲಿಲ್ಲ ಕ್ವಶನಲ್ಲಿ. ಡೆಟ್ಟಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅಂತ ಅಮೌಂಟೇ ಕ್ವಶನಲ್ಲಿ ಕೊಡಲಿಲ್ಲ. ಎಲ್ಲ ಮೆಥಡಲ್ಲಿ ಅಮೌಂಟ್ ಕೊಟ್ಟಿಲ್ಲ ಅಂತಂದರೆ ಪ್ರಾಬ್ಲಮ್ ಮಾಡಲಿಕ್ಕಾಗಲ್ಲ. ನಾವೀಗ ಮಾಡ್ತಿರೋ ಮೆಥಡಲ್ಲಿ ಮಾತ್ರ ಅಮೌಂಟ್ ಕೊಡದೇ ಇದ್ದರೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೋಡಿ, ಈಗ ಡೆಟ್ಟಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅನ್ನೋದನ್ನು ಕ್ವಶನಲ್ಲಿ ಕೊಡಲಿಲ್ಲ. ಸೊ ಎಷ್ಟು ಅಮೌಂಟ್ ಆಗಿದೆ ಅಂತ ಕ್ವಶನಲ್ಲಿ ಕೊಟ್ಟಿದ್ರೆ ನಾವೇನು ಫೈಂಡ್ ಔಟ್ ಮಾಡ್ಬೋದಿತ್ತು, ಪ್ರಪೋರ್ಷನನ್ನು ಫೈಂಡ್ ಔಟ್ ಮಾಡ್ಬೋದಿತ್ತು. ಸೊ ಹಾಗಾಗಿ ಈಗ ಅಮೌಂಟ್ ಕೊಡಲಿಲ್ಲ, ಪ್ರಪೋರ್ಷನನ್ನು ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿರುವಂಥ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡೆ ನೀವು ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೋಡಿ, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಸೋರ್ಸಸ್ ಆಫ್ ಫಂಡ್ ಕೊಟ್ಟಿದ್ದಾರೆ, ಪ್ರಪೋರ್ಷನ್ ಕೊಟ್ಟಿದ್ದಾರೆ, ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ನಾವು ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡಬೇಕಾದ್ರೆ 5 ಕಾಲಮ್ಸನ್ನು ಹಾಕೊಳ್ಬೇಕು. 1 2 3 4 5. ಫಸ್ಟ್ ಕಾಲಮ್ ಈಸ್ ಸೋರ್ಸಸ್ ಆಫ್ ಫಂಡ್. ಕ್ವಶನಲ್ಲಿ ಯಾವ್ಯಾವ ಫಂಡ್ ಕೊಟ್ಟಿದ್ದಾರೋ ಆಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ವಿ. ಡೆಟ್ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಹಾಗೆ ಬರ್ಕೊಂಡಿದ್ವಿ. ಸೆಕೆಂಡ್ ಕಾಲಮ್ ಈಸ್ ಅಮೌಂಟ್ ಕಾಲಮ್. ಬಟ್ ಕ್ವಶನಲ್ಲಿ ಅಮೌಂಟೇ ಕೊಡಲಿಲ್ಲ. ಅಮೌಂಟೇ ಕೊಡದೇ ಇರೋವಂಥ ಕಾರಣ ನಾನು ನಿಲ್ ಬರ್ಕೊಳ್ತಾ ಇದ್ದೀನಿ. ನಿಲ್. ದೆನ್ ಕಾಸ್ಟ್ ಅವರೇ ಕೊಟ್ಟಿದ್ದಾರೆ. 7% ಏನು ಕೊಟ್ಟಿದ್ದಾರೆ. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿದ್ರು ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. 7% ಕೊಟ್ಟಾಗ 7 ಡಿವೈಡೆಡ್ ಬೈ 100 ದಟ್ ಈಸ್ 0.07 ಆಗುತ್ತೆ. 0.70 ಬರ್ಕೊಳ್ಳೋದಲ್ಲ, 0.70 ಬರ್ಕೊಂಡ್ರೆ 70% ಆಗುತ್ತೆ. ಲೆಸ್ ದ್ಯಾನ್ 10 ಕೊಟ್ಟಾಗ ಒಂದು 0 ಬರ್ಕೊಂಡ್ರೆ ಆಯಿತು, 0.07 ಆಗುತ್ತೆ. ನೆಕ್ಸ್ಟ್ 10% ಕೊಟ್ಟಿದ್ದಾರೆ. 10 ಡಿವೈಡೆಡ್ ಬೈ 100 ದಟ್ ಈಸ್ 0.10. ನೆಕ್ಸ್ಟ್ 15% ಕೊಟ್ಟಿದ್ದಾರೆ. ಸೊ 15% ಕೊಟ್ಟಾಗ 0.15. ಸೊ ಈ ಥರದಲ್ಲಿ ನಾವು ಕಾಸ್ಟನ್ನು ಬರ್ಕೊಳ್ಬೇಕು. ನೋಡಿ, ಪ್ರಪೋರ್ಷನನ್ನು ನಾವೇ ಫೈಂಡ್ ಔಟ್ ಮಾಡಬೇಕಿತ್ತು. ಪ್ರಪೋರ್ಷನನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡಬೇಕಿತ್ತು ಅಂತಂದರೆ, ಗಿವನ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100 ಆ ಥರದಲ್ಲಿ ಪ್ರಪೋರ್ಷನನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕಿತ್ತು. ಸೊ ಅಮೌಂಟ್ ಕೊಟ್ಟಿದ್ರೆ ಪ್ರಪೋರ್ಷನ್ ನೀವೇ ಫೈಂಡ್ ಔಟ್ ಮಾಡಬೇಕು. ಬಟ್ ಈಗ ಅಮೌಂಟೇ ಕೊಡಲಿಲ್ಲ, ಹಾಗಾಗಿ ಪ್ರಪೋರ್ಷನನ್ನು ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಪ್ರಪೋರ್ಷನ್ ಎಷ್ಟಿದೆ, 30 ಇದೆ, ದೆನ್ 25 ಇದೆ, ದೆನ್ 45 ಇದೆ. ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾವಾಗಲೂ ಪ್ರಪೋರ್ಷನನ್ನು ಆ್ಯಡ್ ಮಾಡಿದಾಗ 100 ಬರಬೇಕು ಅಥವಾ 99 ಪಾಯಿಂಟ್ ಸಮಥಿಂಗ್ ಫ್ರ್ಯಾಕ್ಷನ್ ಬರಬೇಕು. ಕಮ್ಮಿ ಬಂದರೆ ನೀವು ಮಾಡಿರುವಂಥ ತಪ್ಪಾಗಿದೆ ಅಂತ. ಸೊ ಇಲ್ಲೂ ಅದೇ ಥರನೇ 5 + 5 10 ದಟ್ ಈಸ್ 0, 3 + 1 4, 4 + 2 6, 6 + 4 10. ಸೊ ಪ್ರಪೋರ್ಷನ್ 100 ಬಂದಿದೆ. ಸೊ ಪ್ರಪೋರ್ಷನ್ ಸರಿ ಇದೆ. ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, C ಇಂಟು W. ಸಿ ಅಂದರೆ ಕಾಸ್ಟ್, W ಅಂತಂದರೆ ಪ್ರಪೋರ್ಷನ್. C ಇಂಟು W ಮಾಡಿದ್ರೆ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬರುತ್ತೆ. ಕಾಸ್ಟ್ ಮತ್ತು ವೆಯ್ಟ್ ಅಥವಾ ಪ್ರಪೋರ್ಷನನ್ನು ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಮಲ್ಟಿಪ್ಲೈ ಮಾಡಬೇಕು, 0.07 ಇಂಟು 30. 0.07 ಇಂಟು 30 ಮಾಡಿದಾಗ 2.1 ಬರುತ್ತೆ. ನೆಕ್ಸ್ಟ್ 0.10 ಇಂಟು 25. 0.10 ಇಂಟು 25 ಮಾಡಿದಾಗ 2.5 ಬರುತ್ತೆ. ನೆಕ್ಸ್ಟ್ 0.15 ಇಂಟು 45. ಆನ್ಸರ್ 6.75 ಬರುತ್ತೆ. ಸೊ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರೋ ಆನ್ಸರೇ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. 2.1 ಪ್ಲಸ್ 2.5 ಪ್ಲಸ್ 6.75. ಸೊ ದ ಆನ್ಸರ್ ಈಸ್ 11.35. ಫೈನಲ್ ಆನ್ಸರ್ ಎಷ್ಟು ಅಂತಂದರೆ, ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್
ಕ್ಯಾಪಿಟಲ್ ಈಸ್ 11.35%. ಸೊ ಇದನ್ನು ಬೇರೆ ಥರನೂ ಮಾಡ್ಬೋದು. ಇನ್ನೊಂದು ಮೆಥಡ್ ಹೇಳಿರ್ತೀನಿ ನಿಮಗೆ. ಸೊ ಕ್ವಶನಲ್ಲಿ ಏನು ಕಾಸ್ಟ್ ಕೊಟ್ಟಿದ್ದಾರೋ ಆ್ಯಸ್ ಇಟ್ ಈಸ್ ಹಾಗೆ ಬೇಕಾದರೂ ಬರ್ಕೊಳ್ಬೋದು. ನಾವಿಲ್ಲಿ ಡಿವೈಡೆಡ್ ಬೈ 100 ಮಾಡಿ ಬರ್ಕೊಂಡಿದ್ದೀವಿ. ಆ್ಯಸ್ ಇಟ್ ಈಸ್ ಹಾಗೆ ಬೇಕಾದರೂ ಬರ್ಕೊಳ್ಬೋದು. ಹಾಗೆ ಅಂತಂದರೆ ಹೇಗೆ 7 ಬರ್ಕೊಳ್ಳೋದು, ಇಲ್ಲಿ 10 ಬರ್ಕೊಳ್ಳೋದು, ಇಲ್ಲಿ 15 ಬರ್ಕೊಳ್ಳೋದು, ದೆನ್ ಮಲ್ಟಿಪ್ಲೈ ಮಾಡೋದು. ನೀವು ಇಲ್ಲಿ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಹೇಗೆ ಮಾಡಿದ್ರಿ, C ಇಂಟು W ಮಲ್ಟಿಪ್ಲೈ ಮಾಡೋದು. 30 ಇಂಟು 7 210 ಆಗುತ್ತೆ, 25 ಇಂಟು 10 250 ಆಗುತ್ತೆ, ದೆನ್ 45 ಇಂಟು 15 675 ಆಗುತ್ತೆ. ಸೊ ಇಲ್ಲಿ ಹಾಗೇ ಬರ್ಕೊಂಡ್ರೆ ನಾವಿಲ್ಲಿ ಫಸ್ಟ್ ಏನು ಮಾಡಿದ್ದೀವಿ ಅಂತಂದರೆ ಡಿವೈಡೆಡ್ ಬೈ 100 ಮಾಡಿ ಬರ್ಕೊಂಡಿದ್ವಿ. ಹಾಗೆ ಬೇಕಾದರೂ ಬರ್ಕೊಳ್ಬೋದು. ಹಾಗೆ ಬರ್ಕೊಂಡ್ರೆ ನೀವೇನು ಮಾಡಬೇಕು ಅಂತಂದರೆ ಲಾಸ್ಟಿಗೆ ಆನ್ಸರ್ 1135 ಬರುತ್ತೆ. 7 10 15 ಬರ್ಕೊಂಡು ಪ್ರಾಬ್ಲಮ್ ಮಾಡಿದ್ರೆ ಲಾಸ್ಟಿಗೆ 1135 ಆನ್ಸರ್ ಬರುತ್ತೆ. ಸೊ ಏನು ಆನ್ಸರ್ ಬಂದಿರುತ್ತೋ ನೋಡಿ, ಆ ಥರ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. 1135 ಆನ್ಸರ್ ಹೇಗೆ ಅಂತಂದರೆ ಇಲ್ಲಿ 7 ಬರ್ಕೊಂಡಿದ್ರೆ 7 ಇಂಟು 30 210, 10 ಇಂಟು 25 250, 15 ಇಂಟು 45 675. ಸೊ ಅವಾಗ ಅಷ್ಟನ್ನು ಆ್ಯಡ್ ಮಾಡಲಿಕ್ಕೆ 1135 ಬರುತ್ತೆ. ಡಿವೈಡೆಡ್ ಬೈ 100 ಮಾಡಬೇಕು. ಡಿವೈಡೆಡ್ ಬೈ 100 ಮಾಡಿದಾಗ ಬರೋ ಆನ್ಸರು 11.35% ಬರುತ್ತೆ. ಸೊ ಇವೆರಡರಲ್ಲಿ ಯಾವ ಮೆಥಡ್ ಬೇಕಾದರೂ ಫಾಲೋ ಮಾಡ್ಬೋದು. ಫಸ್ಟಿಗೆ ಬೇಕಾದರೂ ಡಿವೈಡೆಡ್ ಬೈ 100 ಬೇಕಾದರೂ ಮಾಡ್ಬೋದು, ಲಾಸ್ಟಿಗೆ ಬೇಕಾದರೂ ಡಿವೈಡೆಡ್ ಬೈ 100 ಮಾಡ್ಬೋದು. ಸೊ ಕ್ವಶನಲ್ಲಿ ಅಮೌಂಟೇ ಕೊಡದೇ ಇದ್ದರೆ ನೀವು ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.